ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ನಿಜಕ್ಕೂ ಹೇಳತೀರದ್ದಾಗಿದೆ. ಯಾಕಂತಂದ್ರೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದ ಜಿಡಿಪಿ ಕುಸಿದೋಗಿದೆ, ಮೈನಸ್ಗೆ ಬಂದಿದೆ. ಪಾಕಿಸ್ತಾನದಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಕಮ್ಮಿ ಆಗ್ತಾ ಇದೆ. ಪಾಕಿಸ್ತಾನವು ನಿಜಕ್ಕೂ ಕೂಡ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪಾಕಿಸ್ತಾನ ಇಡೀ ದೇಶ ಹಾಗೆ ಟಾಟಾ ಗ್ರೂಪ್ಸ್ ಎರಡನ್ನ ನೋಡೋದಾದ್ರೆ ಪಾಕಿಸ್ತಾನಕ್ಕಿಂತ ಟಾಟಾ ಗ್ರೂಪ್ಸ್ ಅವರು ಅಧಿಕವಾಗಿ ಸಂಪಾದನೆ ಮಾಡಿದ್ದಾರೆ. ಪಾಕಿಸ್ತಾನದ ಇಡೀ ದೇಶ ವರ್ಸಸ್ ಟಾಟಾ ಗ್ರೂಪ್ಸ್ ಅಂತ ತಗೊಳ್ಳೋದಾದ್ರೆ ಟಾಟಾ ಗ್ರೂಪ್ಸ್ ಅವರೇ ಹೆಚ್ಚಾಗಿ ಸಂಪಾದನೆಯನ್ನ ಮಾಡಿದ್ದಾರೆ, ಹೆಚ್ಚು ದುಡ್ಡನ್ನ ಗಳಿಸಿದ್ದಾರೆ. ಪಾಕಿಸ್ತಾನ ನಿಜಕ್ಕೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಪಾಕಿಸ್ತಾನದಲ್ಲಿ ಸರಿಯಾದ ನೀರಿಲ್ಲ, ರಸ್ತೆಗಳಿಲ್ಲ. ಆದ್ರೂ ಕೂಡ ಪಾಕಿಸ್ತಾನ ತಮ್ಮ ಸೊಕ್ಕನ್ನ ಬಿಡ್ತಾ ಇಲ್ಲ. ಟಾಟಾ ಗ್ರೂಪ್ಸ್ ಬಗ್ಗೆ ಹಾಗೆ ಪಾಕಿಸ್ತಾನದ ನಿಜವಾದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವಿಶ್ಲೇಷಣೆಯನ್ನ ನೀಡ್ತೀವಿ ನೋಡಿ. ಟಾಟಾ ಗ್ರೂಪ್ಸ್ ಇದು ಉಪ್ಪಿನಿಂದ ಹಿಡಿದು ಸಾಫ್ಟ್ವೇರ್ ವರೆಗೂ ಕೂಡ ಕಂಡು ಹಿಡಿದಿದೆ. ಟಾಟಾ ಗ್ರೂಪ್ಸ್ ಭಾರತದಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಬಂಡವಾಳವನ್ನ ಹೊಂದಿರುವಂತಹ ಬಿಸಿನೆಸ್ ಸಮೂಹ ಅಂತ ಅನ್ಸಿಕೊಂಡಿದೆ. ಟಾಟಾ ಗ್ರೂಪ್ಸ್ನ ಪ್ರಮುಖ ಕಂಪನಿ ಎನಿಸಿರುವಂತಹ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರುಕಟ್ಟೆ ಬಂಡವಾಳದಲ್ಲಿ ಭಾರತ ನಂಬರ್ 2ನೇ ಕಂಪನಿ ಎನಿಸಿಕೊಂಡಿದೆ. ಟಾಟಾ ಗ್ರೂಪ್ನ ಎಲ್ಲಾ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ಗಳನ್ನ ಒಟ್ಟುಗೂಡಿಸಿದರೆ $365 ಬಿಲಿಯನ್ ನಷ್ಟು ಇದೆ. ಇದು ಪಾಕಿಸ್ತಾನದ ಇಡೀ ಒಂದು ವರ್ಷದ ಜಿಡಿಪಿಗೆ ಸಮವಾಗಿದೆ. ಐಎಂಎಫ್ನ ಅಂದಾಜು ಪ್ರಕಾರ ಪಾಕಿಸ್ತಾನದ ಜಿಡಿಪಿ $341 ಬಿಲಿಯನ್ ನಷ್ಟು ಇದೆ. ಟಿಸಿಎಸ್ ಕಂಪನಿಯೊಂದರ ಮಾರುಕಟ್ಟೆ ಬಂಡವಾಳ $170 ಬಿಲಿಯನ್ ಅಥವಾ 15 ಲಕ್ಷ ಕೋಟಿ ರೂಪಾಯಿ ಇದೆ. ಪಾಕಿಸ್ತಾನದ ಆರ್ಥಿಕತೆಯ ಮೌಲ್ಯದ ಅರ್ಧ ಭಾಗದ ಹಣ ಟಿಸಿಎಸ್ ನಲ್ಲಿ ಹೂಡಿಕೆಯಾಗಿದೆ. ಆರ್ಥಿಕ ದುಸ್ಥಿತಿಯಲ್ಲಿ ಇರುವಂತಹ ಪಾಕಿಸ್ತಾನ, ಹೌದು ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಕಳೆದ ವರ್ಷ ಸಂಬಂಧಿಸಿದ ಭೀಕರ ನೆರೆ ಮತ್ತು ಪ್ರವಾಹದಿಂದ ಭಾರಿ ಹಾನಿ ಉಂಟಾಗಿದೆ. 2020-21 ಮತ್ತು 2021-22ರಲ್ಲಿ ಕ್ರಮವಾಗಿ %5.8 ಮತ್ತು %6.1 ಉತ್ತಮ ಬೆಳವಣಿಗೆ ಕಂಡಿದ್ದು, ಪಾಕಿಸ್ತಾನದ ಜಿಡಿಪಿ 2022-23ರಲ್ಲಿ ಮೈನಸ್ ದರಕ್ಕೆ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಇರುವಂತಹ ಬಾಹ್ಯ ಸಾಲ $125 ಬಿಲಿಯನ್ ನಷ್ಟು ಇದೆ. ಜುಲೈನಲ್ಲಿ ಅದು ತೀರಿಸಬೇಕಿರುವ ಹಣವೇ $25 ಬಿಲಿಯನ್ ನಷ್ಟಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಒಂದೊಂದು ಪೈಸೆಯೂ ಕೂಡ ಬಹಳ ಮುಖ್ಯವಾದಂತೆ ಕಾಣಿಸ್ತಾ ಇದೆ. ಟಾಟಾ ಗ್ರೂಪ್ ಅಕ್ಷರಶಃ ದೈತ್ಯ ಬಿಸಿನೆಸ್ ಸಾಮ್ರಾಜ್ಯ. ಟಾಟಾ ಗ್ರೂಪ್ಸ್ ಒಂದು ದೊಡ್ಡ ಬಿಸಿನೆಸ್ ಎಂಪೈರ್ ಆಗಿದೆ. ಅದರಲ್ಲಿ 70ಕ್ಕೂ ಹೆಚ್ಚು ಕಂಪನಿಗಳಿದೆ. ಸುಮಾರು 29 ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಲೀಸ್ಟ್ ಕೂಡ ಆಗಿದೆ. ಈ ಪೈಕಿ 8ಕ್ಕೂ ಹೆಚ್ಚು ಕಂಪನಿಗಳ ಮಾರುಕಟ್ಟೆ ಬಂಡವಾಳ ಕಳೆದ ಒಂದು ವರ್ಷದಲ್ಲಿ ಡಬಲ್ ಆಗಿದೆ. ಆದರೆ ಟಾಟಾ ಸನ್ಸ್, ಟಾಟಾ ಕ್ಯಾಪಿಟಲ್, ಟಾಟಾ ಅಡ್ವಾನ್ಸ್, ಏರ್ ಇಂಡಿಯಾ, ವಿಸ್ತಾರ್ ಏರ್ಲೈನ್ಸ್ ಇತ್ಯಾದಿ ಹಲವು ಕಂಪನಿಗಳು ಮಾರುಕಟ್ಟೆಯಲ್ಲಿ ಬಂದಿಲ್ಲ. ಇವುಗಳ ಮೌಲ್ಯವೇನಾದರೂ ಪರಿಗಣನೆ ಮಾಡಿದ್ರೆ ಟಾಟಾ ಗ್ರೂಪ್ಸ್ನ ಮಾರುಕಟ್ಟೆಯ ಮೌಲ್ಯ $600 ಬಿಲಿಯನ್ ದಾಟುವುದು ಅಚ್ಚರಿ ಏನಿಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ವಿಶ್ವದ ಟಾಪ್ 10 ಕಂಪನಿಗಳ ಪಟ್ಟಿಗೆ ಟಾಟಾ ಗ್ರೂಪ್ಸ್ ಅನ್ನ ಸೇರಿಸಬೇಕು. ಮತ್ತೊಂದೆಡೆ ಪಾಕಿಸ್ತಾನ ಕಳೆದ ಹಲವು ವರ್ಷಗಳಿಂದ ಸಾಲ, ವಿದೇಶಿ ವಿನಿಮಯ ಕುಸಿತ ಹಾಗೂ ರಾಜಕೀಯ ಅಸ್ಥಿರತೆಯ ನಿಲುವಾಗ್ಬಿಟ್ಟಿದೆ. 2011ರ ಬಳಿಕ ಪಾಕಿಸ್ತಾನದ ಬಾಹ್ಯ ಸಾಲದ ಪ್ರಮಾಣ ದ್ವಿಗುಣವಾಗ್ತಾ ಹೋಗ್ತಾ ಇದೆ. ಆಂತರಿಕ ಸಾಲದ ಪ್ರಮಾಣ 6 ಪಟ್ಟು ಹೆಚ್ಚಳವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪಾಕಿಸ್ತಾನ ಗಾಂಚಲಿ ಮಾಡ್ತಿರೋದಂತೂ ಸತ್ಯ, ಹೊಟ್ಟೆಯಲ್ಲಿ ಉರಿಯನ್ನ ತುಂಬಿಕೊಂಡಿರುವಂತದ್ದಂತೂ ಸತ್ಯ. ಆದರೆ ಪಾಕಿಸ್ತಾನದಲ್ಲಿ ಇರುವಂತಹ ಈಗಿನ ಪರಿಸ್ಥಿತಿ ನಿಜಕ್ಕೂ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಪಾಕಿಸ್ತಾನದಲ್ಲಿ ನಿಜಕ್ಕೂ ಒಂದೊಂದು ಪೈಸೆಯೂ ಕೂಡ ಈಗ ತುಂಬಾನೇ ಮುಖ್ಯವಾದದ್ದು. ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಜಿಡಿಪಿ ಕೂಡ ಮೈನಸ್ ವರೆಗೆ ತಲುಪುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ಆಹಾರ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧದ ಒಂದು ಮನಸ್ಥಿತಿ ಇಟ್ಕೊಂಡಿದ್ದಂತೂ ಸತ್ಯ. ಅವರಿಗೆ ಹೋಲಿಸಿದ್ರೆ ಟಾಟಾ ಗ್ರೂಪ್ ಅವ್ರದ್ದೇ ಇನ್ಕಮ್ ಒಂದು ವರ್ಷಕ್ಕೆ ಜಾಸ್ತಿ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.